ಪ್ರಕಾಶ್ ರಾಯ್ ಅವರು ಇಲ್ಲಿ ಬಂದು ಹೋರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿದರು. ಪ್ರಕಾಶ್ ರಾಜ್ ಅವ್ರ ಬಗ್ಗೆ ಗೌರವ ಇದೆ. ಅವರು ಬಹುಭಾಷಾ ನಟರು, ಕನ್ನಡದಲ್ಲಿ ಕೂಡ ಅವ್ರ ಜನಪ್ರಿಯತೆಯನ್ನು ಪಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಕನ್ನಡಕ್ಕಿಂತ ಜಾಸ್ತಿ ಅವರು ಕೂಡ ತಮಿಳರಲ್ಲಿ ಪ್ರತಿಯನ್ನು ಹೊಂದಿದ್ದಾರೆ. ನಾನು ಹೇಳಿದ್ದಷ್ಟೇ, ಇವರು ಬಂದು ಹೋರಾಟ ಮಾಡಲಿಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಹಾಕಿದೆ. ನಮ್ಮ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ, ದೇಶದಲ್ಲಿ ಪ್ರತಿಯೊಬ್ಬರಿಗೂ ಹೋರಾಟ ಹಾಕಿದೆ. ನಾನು ಹೋರಾಟ ಮಾಡಿದ್ದೀನಿ, ಗೊತ್ತಿರಲಿಕ್ಕಿಲ್ಲ, ಹೋರಾಟ ಅವ್ರಿಗೆ ಗೊತ್ತಿಲ್ಲ ಬಿಡಿ ಅಂದಿದ್ದಾರೆ. ನಾನು ಹೋರಾಟ ಮಾಡಿದ್ದೀನಿ. ವಿಜಯಪುರ ಜಿಲ್ಲೆಯನ್ನ ಇವತ್ತು ಬರಗಾಲದ ಜಿಲ್ಲೆಯನ್ನು ಹೋಗಿ ಇವತ್ತು ದಿವಸ ನೀರಾವರಿ ಮಾಡಿದಂಥ ಇತಿಹಾಸ ನಮ್ಮ ಮುಂದಿದೆ. ಅದು ಇಲ್ಲಿ ಬೇರೆ. ನಾನು ಹೇಳಿದಷ್ಟೇ, ಹಕ್ಕಿದೆ ಅವರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ಸಂವಿಧಾನದಲ್ಲಿ ಹೋರಾಟ ಮಾಡ್ಬೋದು. ಆದರೆ ಇಷ್ಟೇ, ಬಹುಭಾಷಾ ನಟರು ಭಾಳ ಜನಪ್ರಿಯತೆಯನ್ನು ಇವತ್ತು ದಿವಸ ಬೇರೆ ರಾಷ್ಟ್ರದಲ್ಲಿ ಒಂದು ಬೇರೆ ರಾಜ್ಯಗಳಲ್ಲಿ ಹೊಂದಿದ್ದಾರೆ. ಉದಾಹರಣೆಗಾಗಿ ಈಗ ತಗೊಳ್ಳಿ, ಅಲ್ಲಿ ಆಂಧ್ರ ಪ್ರದೇಶದಲ್ಲಿ 45,000 ಎಕರೆ ಒಂದು ದಿವಸ ಅವರು ಅಕ್ವಿಷನ್ ಮಾಡ್ತಾರೆ. ನಮ್ಮ ಏರೋಸ್ಪೇಸ್ ಅಂಡ್ ಡಿಫೆನ್ಸ್ನಲ್ಲಿ ನಾವು ದೇಶದ 65% ನಾವು ಇದನ್ನು ಹೊಂದಿದ್ದೀವಿ. ಜಾಗತಿಕ ಮಟ್ಟದಲ್ಲಿ 3ನೇ ನಂಬರ್ ಇದ್ದೀವಿ. ಪಕ್ಕದಲ್ಲೇ ಇವತ್ತು ಸಹ ಆಂಧ್ರ ಪ್ರದೇಶದ ಚಂದ್ರಬಾಬು ನಾಯ್ಡು ಅವರು 10,000 ಎಕರೆ ಫ್ರೀ ಆಫ್ ಕಾಸ್ಟ್ ಪುಕ್ಷಟ್ಟಿಯಾಗಿ ಭೂಮಿ ಕೊಡ್ತಾ ಇದ್ದಾರೆ. ಈ ಎಲ್ಲ TCS, ಇನ್ಫೋಸಿಸ್ ಮತ್ತು 100 ಕಂಪನಿಗೆ 99 ಪೈಸೆ, 90 ರೂಪಾಯಿ ಅಲ್ಲ, 99 ಪೈಸೆ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಹೀಗಾಗಿ ನಾನು ಹೇಳಿದಷ್ಟೇ, ಅಲ್ಲಿನೂ ಹೋರಾಟ ಮಾಡಿ ಅಂತ ಹೇಳಿದೆ.